ಏನು ಆ ಡುಮ್ಮಿದು ಮದುವೆ ಫಿಕ್ಸ್ ಆಗೋಯ್ತಾ? ಅವಳು ಎಷ್ಟು ದಪ್ಪ ಅಂದ್ರೆ ಗಂಡನ ಮನೇಲಿ ಬಾಗಿಲ್ನೇ ಅಗಲ ಮಾಡಿಸ್ಬೇಕಾಗತ್ತೆ ನೋಡಿ. ಅಮ್ಮ ನಿಂಗೆ ಅವತ್ತೇ ಹೇಳನಲ್ಲ ಆತರ ಎಲ್ಲ ಮಾತಾಡ್ಬಾರ್ದು ಅಂತ. ಇರಿ ಮಾಡ್ತೀನಿ ನಿಮ್ಗೆ. ಯಾಕಪ್ಪ ಮೈ ಭಾರ ಇರೋರ್ನ ದಪ್ಪ ಅಂತ ಹೇಳ್ದೆ ಇನ್ನೇನಂತ ಹೇಳೋದು? ನೀನ್ ಮಾಡ್ತಿರೋದು ಬಾಡಿ ಶೇಮಿಂಗ್ ಅಂತಾರೆ. ಎಂತ ಶೇಮಿಂಗ್? ಖಂಡಿತ್ ಸತ್ಯ ಹೇಳ್ತೀವಿ ನಾವು. ಅವಳನ್ನ ನಾವು ಚಿಕ್ಕ ವಯಸ್ಸಿಂದಾನೇ ಡುಮ್ಮಿ ಅಂತ ಕರಿತಾ ಇದೀವಿ. ಅವಳಿಗೇನು ಬೇಜಾರಿಲ್ಲ. ಅಯ್ಯೋ ಮೊನ್ನೆವರೆಗೂ ನಾನು ಅವಳ ಹೆಸರು ಡುಮ್ಮಿ ಅಂತಾನೆ ಅಂದ್ಕೊಂಡಿದ್ದೆ. ಏನ್ ಲಾಜಿಕ್? ಹಾಗಾದ್ರೆ ಪೇಪರ್ ಹುಡುಗ ಸಂತೋಷನ ಸೋಡಾ ಸಂತೋಷ ಅಂತ ಕರಿತೀರಾ? ಅವ್ನು ನಿಮ್ ಪರಿಚಯ ಆಗಿದೆ 2 ತಿಂಗಳು ಮುಂಚೆ. ಸುಮಾರು ಜನ ಸಂತೋಷ್ಗಳಿದಾರಲ್ಲ ಅದಕ್ಕೆ. ಸಂತೋಷ್ ಮಾಮ ಒಬ್ಬ, ಆಮೇಲೆ ಕುಡ್ಕ ಸಂತೋಷ್ ನಿನ್ ಫ್ರೆಂಡು, ಆಮೇಲೆ ಅವನ್ ಯಾರೇ ನಿಮ್ ಚಿಕ್ಕಪ್ಪನ್ ಮಗ? ಹಾ, ಕುಂಟ ಸಂತೋಷ್. ಪಾಪ ಡಿಸೇಬಲ್ಡ್ ಅವನು. ಅಮ್ಮ ಡಿಸೇಬಲ್ಡ್ ಅಂತ ಹೇಳ್ಬಾರ್ದು, ಅದು ಅಫೆನ್ಸಿವ್. ಅದೂ ಹೇಳೋಂಗಿಲ್ವಾ? ಆಮೇಲೆ ಆ ಕೆಂಚ ಸಂತೋಷ ಕೇಬಲ್ ಅವನು. ಅಪ್ಪ ಕಲರ್ ಮೇಲೆ ಡಿಸ್ಕ್ರಿಮಿನೇಟ್ ಮಾಡಬಾರ್ದು, ಅದು ರೇಸಿಸಮ್. ಈ ರೇಸಿಸಮ್ ಎಲ್ಲ ಫಾರಿನ್ ಅಲ್ಲಿ ಆಗೋದು. ನಾವು ಇಂಡಿಯನ್ಸ್, ನಮ್ ಜನರ ಬಗ್ಗೆ ನಾವ್ ಏನ್ ಬೇಕೋ ಹೇಳ್ಬೋದಲ್ವೇ? ಅಲ್ವಾ ಮತ್ತೆ. ಹಾಗೆ ತಾವು ಈ ನೀತಿ ಪಾಠಗಳನ್ನೆಲ್ಲ ಎಲ್ಲಿಂದ ಕಲ್ತ್ರು? ವೆಸ್ಟ್ ಅಲ್ಲಿ ಇದನ್ನೆಲ್ಲ ವೋಕ್ ಕಾನ್ಸೆಪ್ಟ್ಸ್ ಅಂತ ಹೇಳ್ತಾರೆ. ಏನ್ ಓಕೋ ಪೀಕೋ. ಇದೇ ತರ ನಮ್ ವಾಟ್ಸ್ಆಪ್ ಜೆಂಟಲ್ಮೆನ್ ಗ್ರೂಪ್ ಅಲ್ಲಿ ಒಂದು ಫಾರ್ವರ್ಡ್ ಬಂದಿತ್ತು ವಿಮೆನ್ಸ್ ಈಕ್ವಾಲಿಟಿ ಬಗ್ಗೆ. ಎಲ್ರು ಗುಡ್ ಜೋಕ್ ಅಂತ ರಿಪ್ಲೈ ಕೊಟ್ರು. ಹಾಗಾದ್ರೆ ನೀನ್ ಹೇಳೋದೇನು? ಅಮ್ಮ ನೀನ್ ಮಾಡೋ ಕೆಲ್ಸಗಳು ಮಾಡಕ್ಕಾಗಲ್ಲ ಅಂತನಾ? ಅದು ಸೆಕ್ಸಿಸಮ್ ಅಪ್ಪ. ನೋಡು, ನಾನ್ ಮಾಡೋ ಕೆಲಸ ಅವಳಿಗೆ ಮಾಡಕ್ ಆಗತ್ತಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಅವಳು ಮಾಡೋ ಕೆಲಸ ಅಂತೂ ನನ್ನ ಕೈಲಿ ಖಂಡಿತ ಮಾಡಕ್ ಆಗಲ್ಲ. ಅವಳ ತರ ಯಾರ ಮನೇಲಿ ಯಾವ್ದ್ ಕಿರಿಕ್ ನಡೀತಾ ಇದೆ, ಅವಳು ನಾದ್ನಿ ಚಿಕ್ಕಪ್ಪನ್ ಮಗ ಯಾರನ್ನ ಲವ್ ಮಾಡ್ದ, ಸುರೇಶ್ನ 2ನೇ ಹೆಂಡತಿ ಹೆಸರೇನು, ಇದೆಲ್ಲ ಜ್ಞಾಪಕ ಇಟ್ಕೊಳಕ್ಕೆ ನನ್ ಕೈಲಿ ಆಗಲ್ಲ. ಅವಳು ಒಂಥರ ನ್ಯೂಸ್ ನೆಟ್ವರ್ಕ್ ಇದ್ದಂಗೆ. ಅದೇ ತರ ನಿಮ್ಮ ಅಪ್ಪ ಮಾಡೋ ಕೆಲ್ಸಗಳು ನನಗ್ ಮಾಡಕ್ ಆಗಲ್ಲ. ದಿನಕ್ಕೆ 5 ಸರಿ ಕಾಫಿ ಕೇಳೋದು, ಹುಳಿಲಿ ಉಪ್ಪು ಕಮ್ಮಿ, ಉಪ್ಪಿಟ್ಟಲ್ಲಿ ಖಾರ ಜಾಸ್ತಿ ಅಂತ ಹೇಳೋದು, ಆ 1983 ಕ್ರಿಕೆಟ್ ಮ್ಯಾಚ್ ನ ಮತ್ತೆ ಮತ್ತೆ ನೋಡೋದು. ಇವರು ಒಂಥರ ಫುಡ್ ಕ್ರಿಟಿಕ್, ಆಮೇಲೆ ಸ್ಪೋರ್ಟ್ಸ್ ಕಾಮೆಂಟೇಟರ್. ಹಾ ನೋಡಿ, ಏನೇ ಆದ್ರೂ ಈಗಿನ ಕಾಲದಲ್ಲಿ ಈ ತರ ಡಿಸ್ಕ್ರಿಮಿನೇಷನ್ ಮಾತೆಲ್ಲ ಆಡೋದು ತಪ್ಪು. ನನ್ ಮುಂದೆ ಪ್ಲೀಸ್ ಈ ತರ ಮಾತಾಡ್ಬೇಡಿ. ಸರಿ. ಅಂದ್ಹಾಗೆ ಸ್ವಲ್ಪ ಹೊತ್ತು ಮುಂಚೆ ಅವನು ನಿನ್ ಫ್ರೆಂಡ್ ಒಬ್ಬ ಬಂದಿದ್ದ. ಯಾರು? ಮಹೇಶ. ಹೆಸರೆಲ್ಲ ಗೊತ್ತಿಲ್ಲ, ಆದ್ರೆ ಸ್ವಲ್ಪ ಹೆಣ್ಣಿಗೆ ತರ ಆಡ್ತಾನಲ್ಲ ಅವನು. ನೀವ್ ಯಾವತ್ತೂ ಉದ್ಧಾರ ಆಗಲ್ಲ ಬಿಡಿ. ಅಯ್ಯೋ ಈಗೇನ್ ತಪ್ಪ ಹೇಳ ನಾನು? ಯಾರಿಗ್ ಗೊತ್ತು. ಹೋಗ್ಲಿ, ಇನ್ನೊಂದು ಕಾಫಿ ಕೊಡು.